ಅಣ್ಣ ಎಷ್ಟೊತ್ತು ಕಾಯ್ಬೇಕಾ? ಕಾಲೇಜ್ ಟೂರ್ಗೆ ಬೆಳಗ್ಗೆ ಒಂದು ದುಡ್ಡು ಬೇಕಂತ ಕೇಳಿದ್ ನೀನ ಕೊಟ್ಟಿಲ್ಲ ನೀನು. ವಿಶ್ವ, ಈ ಸಲ ಮಳೆ ಕೈ ಕೊಟ್ಟಿದ್ಯಪ್ಪ. ಹೊಲದಲ್ಲಿನ ಬೆಳೆ ಅಷ್ಟು ಕಷ್ಟ ಇದೆ. ಈಗಲೇ ಅಷ್ಟೊಂದು ದುಡ್ಡನ್ನು ನಾನು ಎಲ್ಲಿಂದ ತರಲಪ್ಪ? ಏನು ಒಂದಿಷ್ಟು ದಿನ, ಸ್ವಲ್ಪ ದಿನ ತನಕ ಏನಾದರೂ ರೆಡಿ ಮಾಡಿ ಕೊಡ್ತೇನೆ. ಯಾವಾಗ್ಲೂ ಅದೇ ಕತೆ ಆಯ್ತು ನಿಂದ. ಈ ಹೊಲ ಮಣ್ಣು ಎತ್ತು ಮುಖ್ಯ ಆಯ್ತು, ನನ್ನ ಆಸೆಗಳಿಗೆ ಬೆಲೆನೇ ಇಲ್ಲ. ಆ ಪಕ್ಕದ ಮನೆ ಮೇಘರಾಜ್ ನೋಡು, ಅವ್ರ ತಮ್ಮನ ಎಷ್ಟು ಚೆನ್ನಾಗಿ ಇಟ್ಟಿದ್ದಾನೆ. ನನಗಂತೂ ನಿನ್ ತಮ್ಮ ಅಂತ ಹೇಳ್ಕೊಳಕ್ಕೆ ನಾಚಿಕಾಗುತ್ತೆ. ಏನಾದ್ರೂ ಹೇಳುವಾಗ ಹಂಗ ಹೊಂಟಲ್ಲ. ದೇವ್ರೆ, ಈ ಕಾಲು ನೋವು ತಡೆಯಕ್ಕಾಗ್ತಲ್ಲ. ಇನ್ನೊಂದು ವಾರ ಇದೇ ರೀತಿ ಕೆಲಸ ಮಾಡಿದ್ರೆ ವಿಷಯನೂ ಬೇಕಾದ ದುಡ್ಡನ್ನು ಹೊಂದಿಸ್ಬೋದು. ಅವನು ಓದಿ ದೊಡ್ಡನ ಅಂದ್ಮೇಲೆ ನನ್ನ ನೋವೆಲ್ಲ ಮರಿಬೋದು. ನನ್ನ ಚಿಕಿತ್ಸೆಗೆ ಅಂತ ಇಟ್ಟ ದುಡ್ಡನ್ನು ಅವ್ನು ಕೊಡ್ತೀನಿ. ಅವ್ನು ಓದಿ ದೊಡ್ಡನ ಅಂದ್ಮೇಲೆ ನನ್ನ ನೋವೆಲ್ಲ ಬರ್ತೀನಿ. ನನಗೋಸ್ಕರ ನಮ್ಮಣ್ಣ ಎಷ್ಟು ಕಷ್ಟಪಡುತ್ತಿದ್ದಾನೆ. ನಾನು ಅವರನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಇಲ್ಲ, ನಾನು ತಪ್ಪು ಮಾಡ್ತಾ ಇದ್ದೇನೆ. ಎದ್ದೇಳೋಣ. ಬೇಡ ಅಣ್ಣ, ನಿನ್ನ ಈ ಜೀವನವನ್ನು ನನಗೆ ಹಾಕಿ ಏಕೆ ಇಷ್ಟು ಹಿಂಸೆ ಕೊಡ್ತೀಯ? ವಿಶ್ವ, ನೀನು ಸ್ಟೂರ್ಗೆ ಹೋಗ್ಲಿಲ್ವಾ? ದುಡ್ಡು ಇಟ್ಟಿದ್ನಲ್ಲ. ನನಗೆ ಯಾವ ಟೂರು ಬೇಡ ಅಣ್ಣ. ನಿನ್ನ ಈ ಹರಿದ ಬಿಟ್ಟು ನಿನ್ನ ಪಾದಗಳು ಸಾಕು ನನಗೆ ಜವಾಬ್ದಾರಿ ಕಲಿಸೋಕೆ. ಇಷ್ಟು ದಿನ ನಾನು ಸೋಮಾರಿಯಾಗಿ ಆಡಿದ್ದಕ್ಕೆ ನನ್ನ ಕ್ಷಮಿಸಿಬಿಡೋಣ. ಕೈಗಳಿಂದ ಇನ್ಮೇಲೆ ನಿನಗೆ ಆಸರಾಗಿರ್ತೀನಿ ಹೊರತು ಯಾವತ್ತೂ ಭಾರವಾಗಲ್ಲ. ನಾನು ಕ್ಷಮಿಸಿಬಿಡೋಣ. ವಿಶ್ವ, ಒಬ್ಬ ಅಣ್ಣ ತನ್ನ ನೋವನ್ನು ಮರೆಮಾಚಿ ತಮ್ಮನ ಸುಖಕ್ಕಾಗಿ ದುಡಿಯುತ್ತಾನೆ. ಆ ತ್ಯಾಗದ ಬೆಲೆ ತಿಳಿದಾಗ ಮಾತ್ರ ಆ ತಮ್ಮ ಜವಾಬ್ದಾರಿಯುತ ಮನುಷ್ಯನಾಗಿ ಬದಲಾಗುತ್ತಾನೆ. ಅದೇ ರೀತಿ ಅಣ್ಣ ತಮ್ಮ ಯಾವ ಮನೆ ಜೊತೆ ಇರ್ತಾರೆ, ಆ ಮನೆ ಯಾವತ್ತೂ ಹಿಂದೆ ಆಗಲ್ಲ. ನಿಮ್ಮ ಮನೆಯಲ್ಲಿ ಅಣ್ಣ ಅಲ್ಲಿ ಅಥವಾ ತಮ್ಮ ಅಲ್ಲಿ ಅವ್ರಿಗೆ ಬೆಲೆ ಕೊಡೋದನ್ನು ಕಲ್ತ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಸಪೋರ್ಟ್ ಮಾಡಿ. ಧನ್ಯವಾದ.